ಬಾಳಿಕೆ ಬರುವ ರಸ್ತೆಗಳನ್ನು ನಿರ್ಮಿಸುವುದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ ತಂತ್ರಶಾಸ್ತ್ರದ ಮೂಲಕ ಉತ್ತಮ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾಗಿದೆ. ಅತ್ಯಂತ ಬಾಳಿಕೆ ಹಾಗೂ ಕಾರ್ಯನಿರ್ವಹಣೆಯೊಂದಿಗೆ ಆರ್ಥಿಕ ದಕ್ಷತೆ ಹಾಗೂ ತ್ವರಿತಗತಿಯಲ್ಲಿ ಸ್ಥಳೀಯವಾಗಿ ಲಭ್ಯವಿರುವ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ನಿರ್ಮಾಣವನ್ನು ಪೂರ್ಣಗೊಳಿಸುವುದು ಗ್ರಾಮೀಣ ರಸ್ತೆಗಳ ವಿಭಾಗದಲ್ಲಿನ ಸಂಶೋಧನೆ ಹಾಗೂ ಅಭಿವೃದ್ಧಿ ಯೋಜನೆಯನ್ನು ಕೈಗೆತ್ತಿಕೊಳ್ಳುವ ಮೂಲ ಉದ್ದೇಶವಾಗಿರುತ್ತದೆ. ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆಯ ಈ ಯೋಜನೆಯಲ್ಲಿ ಉತ್ಕೃಷ್ಟ ತಂತ್ರಶಾಸ್ತ್ರವನ್ನು ಅಳವಡಿಸಿಕೊಂಡು ಕಾರ್ಯಗತಗೊಳಿಸಲಾಗಿದೆ. ಗ್ರಾವೆಲ್ ವಿತ್ ಸ್ಲಾಗ್ ಇದು ಹೊಸ ತಂತ್ರಜ್ಞಾನ. ಸ್ಲಾಗ್ ಎಂದರೆ ಕಬ್ಬಿಣದ ಅದಿರಿನ ಅಂಶಗಳಲ್ಲೊಂದು. ಕಬ್ಬಿಣದ ಅದಿರಿನ ಖನಿಜವನ್ನು ಶೇಖರಿಸಿದ ನಂತರ ಉಳಿಯುವ ತ್ಯಾಜ್ಯವೇ ಈ ಸ್ಲಾಗ್. ಗ್ರಾವೆಲ್ ವಿತ್ ಸ್ಲಾಗ್ ತಂತ್ರಜ್ಞಾನದಲ್ಲಿ 90% ಸ್ಲಾಗ್ ಮತ್ತು 10% ಗ್ರಾವೆಲ್ನ ಮಿಶ್ರಣವನ್ನು ಉಪಯೋಗಿಸಲಾಗುತ್ತದೆ. ಇದು ರಸ್ತೆಗಳಿಗೆ ದೀರ್ಘ ಬಾಳಿಕೆಯನ್ನು ನೀಡುತ್ತದೆ ಹಾಗೂ ಇದರಿಂದ ಪ್ರತಿ ಕಿಲೋಮೀಟರ್ಗೆ ಸುಮಾರು 2 ಲಕ್ಷ ರೂಪಾಯಿಗಳವರೆಗೂ ಉಳಿತಾಯವಾಗುತ್ತದೆ. ಗ್ರಾವೆಲ್ ವಿತ್ ಸ್ಲಾಗ್ ತಂತ್ರಜ್ಞಾನವನ್ನು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ತಿಮ್ಲಾಪುರ ತಾಂಡದ ರಸ್ತೆಯ ನಿರ್ಮಾಣದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ತಿಮ್ಲಾಪುರದಿಂದ ಬೊಪ್ಲಾಪುರ ರೋಡು ಟೆಕ್ನಿಕಲ್ ಡೆಮಾನ್ಸ್ಟ್ರೇಷನ್ ಪ್ರಾಜೆಕ್ಟಾಗಿ ತೆಗೆದುಕೊಂಡು ಇದರಲ್ಲಿ ಮಾಮೂಲಿ ಕನ್ವೆನ್ಷನಲ್ ಮೆಥಡ್ ಮಾಡೋದಕ್ಕಿಂತ ಇದು ಎಕ್ಸ್ಟ್ರಾ ಮಾಡ್ತದೆ. ಅಂದರೆ ಮಾಮೂಲಿ ಕನ್ವೆನ್ಷನಲ್ ಮೆಥಡಲ್ಲಿ GSP ಮತ್ತು G2 G3 ಮಾಡ್ತಾಯಿದ್ದೀವಿ. G2 G3 ಮಾಡಿ ಪ್ರೈಮ್ ಕೋರ್ಟೆಲ್ಲ ಮಾಡ್ತಾಯಿದ್ದೀವಿ. ಆದರೆ ಇದು ಟೆಕ್ನಿಕಲ್ ಡೆಮಾನ್ಸ್ಟ್ರೇಷನ್ ಪ್ರಾಜೆಕ್ಟ್ ಆದ್ದರಿಂದ ಇಲ್ಲಿ G2 G3 ಯೂಸ್ ಮಾಡ್ದಂಗೆ 2 ಲೇಯರ್ ಸಾಯಿಲ್ ಅಗ್ರಿಗೇಟ್ ಮಾಡಿ ಅದ್ರ ಮೇಲೆ ಟ್ಯಾಕ್ ಔಟು ಮತ್ತು ಆಸ್ಫಾಲ್ಟಿಂಗ್ ಮಾಡೋದ್ರಿಂದ ಇದು ಒಳ್ಳೆ ಟೆಕ್ನಿಕಲಿ ಪ್ರೂವ್ ಆಗಿದೆ, ಒಳ್ಳೆ ರೋಡ್ ಆಗಿದೆ, ಎಕನಾಮಿಕ್ ಸೇವಿಂಗ್ಸ್ ಆಗಿದೆ ನಮಗೆ. ಇದು ಟೋಟಲ್ ಲೆಂತ್ ಬಂದು 5.05 ಕಿಲೋಮೀಟರ್ಸ್ ಪರ್ ಕಿಲೋಮೀಟ್ರಿಗೆ 5.5 ಲಕ್ಷ ಸೇವಿಂಗ್ಸ್ ಆಗಿದೆ ಮತ್ತು ಇದು ಒಂದು ಒಳ್ಳೆ ಗುಡ್ ಕಂಡೀಷನ್ ಟೆಕ್ನಿಕಲಿ ಪ್ರೂವ್ ಆಗಿದೆ. ಈ ಸ್ಲ್ಯಾಗ್ ಮೆಟೀರಿಯಲ್ ಇನ್ನು ಯೂಸ್ ಮಾಡಿಬಿಟ್ಟು ರೋಡ್ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡಿದ್ದೀವಿ. ಆ ಸ್ಲ್ಯಾಗ್ ಮೆಟೀರಿಯಲ್ ಅಂದರೆ ಈ ಸ್ಲ್ಯಾಗ್ ಮೆಟೀರಿಯಲ್ನ ನಾವು G2 ಬದಲು ಅಂದರೆ ಆ್ಯಸ್ ಎ ಬೇಸ್ ಲೇಯರ್ಗೆ ಇದನ್ನು ನಾವು ಉಪಯೋಗಿಸಿದ್ದೀವಿ. ಬೇಸ್ ಲೇಯರ್ ಅಂದರೆ G2 ಬದಲಾಗಿ ಈ ಬೇಸ್ ಲೇಯರ್ನ 10 ಸೆಂಟಿಮೀಟ್ರಷ್ಟು ಥಿಕ್ನೆಸ್ಸು ಹಾಕಿ ಉಪಯೋಗಿಸ್ತಾ ಇದ್ದೀವಿ. ಈ ಸ್ಲ್ಯಾಗ್ ಮೆಟೀರಿಯಲ್ ಬಂದ್ಬಿಟ್ಟು ಇದು ಐರನ್ ಓರ್ ಸ್ಪಾಂಜ್ ಐರನ್ ಯೂನಿಟ್ಸ್ನಲ್ಲಿ ಬಂದು ಜನ್ರೇಟ್ ಆಗದಂಥ ಮೆಟೀರಿಯಲ್ಲು. ಈ ಸ್ಲ್ಯಾಗ್ ಮೆಟೀರಿಯಲ್ ಬಂದ್ಬಿಟ್ಟು ಇಲ್ಲಿ ಯೂನಿಟ್ಸ್ಲಿದ್ದ 2 ಥರ ಸ್ಲ್ಯಾಗ್ ಮೆಟೀರಿಯಲ್ಸ್ ಜನ್ರೇಟ್ ಆಗುತ್ತೆ. ಅದೇನಾಗ್ತದೆ, 2 ಥರ ಸ್ಲ್ಯಾಗ್ ಮೆಟೀರಿಯಲ್ಸ್ ಅಂದರೆ ಅದನ್ನು ಟೈಪ್ ಆಫ್ ಕೂಲಿಂಗ್ ಸಿಸ್ಟಮ್ ಮೇಲೆ ಕ್ಲಾಸಿಫೈ ಮಾಡ್ಕೊಂಡಿದೆ. ನಮ್ಮ ರೋಡಿಗೆ ಯೂಸ್ ಮಾಡಬೇಕಾದ್ರೆ ಕೋರ್ಸರ್ ಮೆಟೀರಿಯಲ್ಸ್ನ ಈ ರಸ್ತೆಯಲ್ಲಿ ಉಪಯೋಗಿಸಿದ್ದೀವಿ. ಬಟ್ ಆ್ಯಸ್ ಇಟ್ ಈಸ್ ರಸ್ತೆನೂ ಚೆನ್ನಾಗೇ ಬಂದಿದೆ. ಇವಾಗ ಹೆಚ್ಚು ಕಮ್ಮಿ ಈ ರಸ್ತೆ 1.5 ವರ್ಷ ಹತ್ರ ಅಂದರೆ ಮೇ 2012 ಕಂಪ್ಲೀಟ್ ಆಗಿದ್ದು. ಇದುವರೆಗೆ ಏನು ಪ್ರಾಬ್ಲಮ್ ಏನಿಲ್ಲ. ಇದು ಮೊದಲೆಲ್ಲ ಮಣ್ಣಿನ ರಸ್ತೆ ಇತ್ತು, ಬಟ್ ನಾವು ತಿರುಗಾಡೋಕ್ಕೆ ಭಾರಿ ತೊಂದರೆ ಆಗ್ತಾಯಿತ್ತು. ಆಗ ನಮ್ಮ ಜಮೀನಲ್ಲಿ ಬೆಳೆದಂಥ ಬೆಳೆಗಳನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಭಾರಿ ತೊಂದರೆ ಆಗ್ತಾಯಿತ್ತು. ಬಟ್ ಈ ರೋಡ್ ಮಾಡಿದಾಗಿಂದ ನಮಗೆ ತುಂಬ ಈಸಿಯಾಗಿ ನಮ್ಮ ಬೆಳೆದಂಥ ಫಸಲನ್ನ ನಮ್ಮ APMC ಮಾರ್ಕೆಟ್ಗೆ ತಗೊಂಡು ಹೋಗೋಕ್ಕೆ ಭಾರಿ ಅನುಕೂಲ ಆಗಿದೆ. ಕಾಂಕ್ರೀಟ್ ರಸ್ತೆಗಳು ಗಟ್ಟಿಮುಟ್ಟಾಗಿದ್ದು ತೀವ್ರ ಹವಾಮಾನ ಪರಿಸ್ಥಿತಿಗಳಿಗೆ ಸೂಕ್ತವಾಗಿರುತ್ತವೆ